ಆಗಿದ್ದಂಥ ಅಬ್ದುಲ್ ರೆಹಮಾನ್ ಅವರ ಅಂತಿಮ ಯಾತ್ರೆ ನಡೀತಾ ಇದೆ. ಬಂಟ್ವಾಳದ BC ರೋಡ್ ತಲುಪಿದ ಮೆರವಣಿಗೆ ಇದೀಗ ಮೆರವಣಿಗೆ ಸಾಗ್ತಾ ಇದೆ. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಅಬ್ದುಲ್ ರೆಹಮಾನ್ ಅಂತಿಮ ಯಾತ್ರೆ ಇದು. ನಿನ್ನೆ ಅಷ್ಟೇ ಕೊಲೆಯಾಗಿದ್ದಂಥ ವ್ಯಕ್ತಿ ಸುಮಿತ್ ಹಾಗೂ ಇತರ 15 ಜನರಿಂದ ಹಲ್ಲೆಗೊಳಗಾಗಿ ಸಾವನ್ನಪ್ಪಿದ್ದ. ಈತನ ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಇದ್ದಾರೆ. ಕೊಲ್ತ ಮಜಲು ಗ್ರಾಮದತ್ತ ಮೃತದೇಹದ ಮೆರವಣಿಗೆ ಸಾಗ್ತಾ ಇದೆ. ಅಂತಿಮ ಯಾತ್ರೆಯ ಹಿನ್ನೆಲೆ ಟ್ರಾಫಿಕ್ ಜಾಮ್ ಆಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಕೊಲ್ತ ಮಜಲು ಗ್ರಾಮದತ್ತ ಸಾಗ್ತಾ ಇರುವಂಥ ಅಂತಿಮ ಯಾತ್ರೆಯ ದೃಶ್ಯಗಳು. ಹೆಳಕಿಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಘಟನೆಯ ಕಾರಣಕ್ಕಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಗುಂಪು ಗಲಭೆಯನ್ನು ನಿಯಂತ್ರಿಸಲಿಕ್ಕೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅತಿ ಹೆಚ್ಚು ಜನ ಸೇರಿದ ಕಾರಣಕ್ಕಾಗಿ ಪೊಲೀಸರು ನೋಡ್ತಾ ಇದ್ದೀರಿ, ಮೀಸಲು ಪಡೆಯ ಪೊಲೀಸರು ಎಲ್ಲ ಕಡೆಗಳಲ್ಲೂ ಕೂಡ ಇದ್ದಾರೆ. ಮೆರವಣಿಗೆ ಸಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಈ ಕಾರಣದಿಂದಾಗಿ ರಸ್ತೆಯ ತುಂಬೆಲ್ಲವೂ ಕೂಡ ವಾಹನಗಳ ಸಂಚಾರ ಅಲ್ಲಿಗೆ ಸ್ಥಗಿತಗೊಳ್ತಾ ಇದೆ. ಆಂಬ್ಯುಲೆನ್ಸ್ ಕೂಡ ಈ ಮಧ್ಯದಲ್ಲಿ ಸಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ. ಮೃತದೇಹದ ಈ ಸಾಗಾಟದ ಸಂದರ್ಭದಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಅಲ್ಲಿನ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ, ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಅಂತಿಮ ಯಾತ್ರೆಯ ಬಳಿಕ, ಯಾಕಂದರೆ ಇವತ್ತು ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಆದ ನಂತರದಲ್ಲಿ ಆತನ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಮಸೀದಿಗೆ ಶವವನ್ನು ತೆಗೆದುಕೊಂಡು ಹೋಗಿ ಆ ನಂತರದಲ್ಲಿ ಕುಟುಂಬಸ್ಥರಿಗೆ ನೀಡಲಾಗಿತ್ತು. ಕುಟುಂಬಸ್ಥರು ಅವರ ಸಂಪ್ರದಾಯದಂತೆ ಮುಸ್ಲಿಂ ಧರ್ಮದ ಸಂಪ್ರದಾಯದ ರೀತಿಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ವೇಳೆ ಮೆರವಣಿಗೆಯನ್ನು ಕೂಡ ನಡೆಸಲಾಗ್ತಾ ಇದೆ.